ಹಾಯ್ ಹಲೋ ನಮಸ್ತೆ. ಗೊತ್ತಂಡಿದ್ದು ಹಳಿ ಗಾಡಿ ಹೊಸ ಗಾಡಿಯಾ? ನಾ ಫಸ್ಟ್ 4 ವೀಲರ್ ಓಡಿಸೋದು ಇದೇ ಗಾಡಿ. 3 ಹೆಣ ಮೆರವಣಿಗೆ ಮಾಡಿದಲ್ಲ ಒಂದು ಪಂಚಾಯತ್ ರತ್ನ. ಇದು ಬಂದು ಹಾಲ್ ಕಿಚನ್ ಎಲ್ಲ ಓಪನ್ ಬತ್ತು. ಜಾಸ್ತಿ ಆಡಂಬರ ಎಲ್ಲ ಮಾಡಿ ಕಟ್ಟಕ್ಕೆ ಹೋಯಿಲ್ಲ. ಫೈನಾನ್ಷಿಯಲಿ ಸ್ವಲ್ಪ ಪ್ರಾಬ್ಲಮ್ ಇತ್ತು, ಹಂಗಾಗಿ ನಿಲ್ಲಿಸಿ ಇದು. ನಮ್ದು ಎಲೆಕ್ಟ್ರಿಷಿಯನ್ ಗಾಡಿ ಕೊಯ್ಯೆಲ್ಲ ಪೆಟ್ಟು ಇಳಿ ಕೆಳಗೆ ಸರ್ಕಸ್ ಮಾಡ್ತೀಯಾ? ಮಿಸ್ಟರ್ ಡೋನಾ ವಿಡಿಯೋಸ್. ಹಾಯ್ ಹಲೋ ನಮಸ್ತೆ, ಗುಡ್ ಮಾರ್ನಿಂಗ್ ಎಲ್ರಿಗೂ. ಇನ್ನೊಂದು ವಿಡಿಯೋಗೆ ಸ್ವಾಗತ. ಎಂತಿಲ್ಲ, ಒಳ್ಳೆ ಮಳೆ ಮಾತ್ರ ಊರ್ಬದಿಗೆ. ಎಂತಂದರೆ ಮನೆ ಸ್ಲ್ಯಾಬಿನ ಕೆಲಸ ವಾಪಸ್ ಶುರು ಮಾಡಿತ್ತು. ಸುಮಾರು ಟೈಮ್ ಆಯ್ತು, ಆಲ್ಮೋಸ್ಟ್ ಅಕ್ಟೋಬರೇ ಶುರು ಮಾಡೋದು ಮನೆ ಕೆಲಸ. ಮತ್ತು ಸದ್ಯಕ್ಕೆ ಸ್ವಲ್ಪ ಟೈಮ್ ನಿಲ್ಲಿಸಿ ಇದೆ, ಮತ್ತು ವಾಪಸ್ ಶುರು ಮಾಡಿತ್ತು. ಒಂದೆರಡು ರೂಮ್ ಸ್ಲ್ಯಾಬ್ ಹಾಕು ಅಂದೇಳಿ ಇವತ್ತಿಂದ ಕೆಲಸ ಸ್ಟಾರ್ಟ್. ಅಜರ್ರ ಭಯಂಕರ ಇವ್ರು ಭಯಂಕರ ಬ್ಯುಸಿ ಆಚಾರ್ಯ. ಅವರು 1 ತಿಂಗಳಾಯ್ತು ಇವ್ರು ಸ್ಲ್ಯಾಬ್ ಹಾಕು ಅಂತೇಳಿ. ಇವ್ರನ್ನ ಹುಡ್ಕಕ್ಕೆ ಭಾರಿ ಕಷ್ಟ ಇತ್ತು. ರತ್ನಣ್ಣ ನಮಸ್ಕಾರ. ಹಾ ಅಲ್ಲ ರತ್ನಣ್ಣ, ಇದು ಹಳಿ ಗಾಡಿ ಹೊಸ ಗಾಡಿಯಾ? 13 ವರ್ಷ ಆಯ್ತಲ್ಲ. ಹಂಗಾರೆ ನಾ ಫಸ್ಟ್ 4 ವೀಲರ್ ಓಡಿಸೋದು ಇದೇ ಗಾಡಿ. ಆಗಳಿಕೆ ಸೌದಿ ನೋಡಿ ಬಂದ್ರಲ್ಲ ನಮ್ಮನೆಗೆ, ಅಷ್ಟೊತ್ತಿಗೆ ಇದೇ ಗಾಡಿ ಎಂತ ಹಾಕ್ರಿ? 3 ಹೆಣ ಆಗ್ತದೆ. ಏನಿಗೆ 3 ಹೆಣ ಮೆರವಣಿಗೆ ಮಾಡಿದಲ್ಲ ಒಂದು ಪಂಚಾಯತ್ ರತ್ನ. ಕುಂದಾಪುರದವ್ರು ಇಬ್ಬರು. ಇದೇ ಗಾಡಿ ನಾನು ಫಸ್ಟ್ ಕಲ್ತದ್ದು ಡ್ರೈವಿಂಗ್. ಇದೇ ನಮ್ಮ ಮನೆ. ಸುಮಾರು ಟೈಮ್ ಆಯ್ತು, 1-2 ತಿಂಗಳಾಯ್ತು ಕೆಲಸ ನಿಲ್ಲಿಸಿ ಈತ. ಸೊ ಇವತ್ತು ಸ್ಲ್ಯಾಬ್ ಹಾಕು ಒಂದಡಿ. ಈ ರೂಮಿಗೆ 2 ರೂಮಿಗೆ ಸ್ಲ್ಯಾಬ್ ಹಾಕ್ತಿದ್ದು, ಫುಲ್ಲಲ್ಲ. ಇದು ಬಂದು ಹಾಲ್ ಕಿಚನ್ ಎಲ್ಲ ಓಪನ್ ಬತ್ತು. ಸೊ ಸಣ್ಣಕ್ಕೊಂದು ಮನೆ, ಭಾರಿ ದಡ್ಡತ್ತಂತ ಅಲ್ಲ, ಸಣ್ಣಕ್ಕೊಂದು ನಮ್ಮ ಕೂಡ ಎಡ್ದಷ್ಟು ಒಂದು ಮಾಡೋದು. ಐಕಮ್ಕೊಂದು ಮಳೆ ಬಂದರೆ ಐಕಮ್ಗೆ, ಬಿಸಿಲು ಬಂದರೆ ಒಳಬಾರ್ದಿದ್ದಂಗೆ ಅಷ್ಟೇ. ಮತ್ತು ಜಾಸ್ತಿ ಆಡಂಬರ ಎಲ್ಲ ಮಾಡಿ ಕಟ್ಟಕ್ಕೆ ಹೋಯಿಲ್ಲ. ಅಷ್ಟೇ ಫೈನಾನ್ಷಿಯಲಿ ಸ್ವಲ್ಪ ಪ್ರಾಬ್ಲಮ್ ಇತ್ತು, ಹಂಗಾಗಿ ನಿಲ್ಲಿಸಿ ಇದು. ಈಗ ಸ್ವಲ್ಪ ಪೇಮೆಂಟ್ ಎಲ್ಲ ಬದ್ದಿ ಇತ್ತು, ಹಂಗಾಗಿ ಆಚಾರ್ಯ ಕೂಡ ಒಂದು ಸ್ಲ್ಯಾಬ್ ಹಾಕುವಲ್ಲ ಅಂದದ್ದು. ಮಳೆಗೆ ಒಂದು ಸ್ಲ್ಯಾಬ್ ಹಾಕಿ ಲೈಕ್ ನಿಲ್ಲುತ್ತಲ್ಲ, ಏನಂತ್ರಿ? ಹೌದಾ? ಹೋಗೂರ ಹಿಂಗೆ ಮಳೆ ಬಂದ್ರೆ ಇಡ್ಲಾರ, ಸ್ಲ್ಯಾಬ್ ಹಾಕ್ರ ಮೇಲೆ ಮಳೆ ಬಂದ್ರೆ ಕ್ಯೂರಿಂಗ್ ಆಗ್ತದೆ. ಒಳ್ಳೆ ಕಾಂಬ ಇವತ್ತೆಲ್ಲ ಪೀಸೆಲ್ಲ ಹೊಡೆದು ನಾಳೆ ಕಾಂಕ್ರೀಟ್. ನಾಳೆಗೆ ಸೋಮವಾರ ಯಾವ್ದಾ ಅಲ್ಲ, ಹಾಕ್ರ ಮೇಲೆ ಖರ್ಚು ಜಾಸ್ತಿ ಇತ್ತು. ಈಗ ಗಮ್ಮತ್ ಗಿಮ್ಮತ್ ಅಂತಿಲ್ಲ, ಎಂತ ನಿಮ್ಮ ಲೆಕ್ಕದಾಗಿದ್ರೆ ಅಂತ ಹೇಳಿ. ಸರಿ ಕಾಮ ಬನ್ನಿ. ಇದು ಸೋಮವಾರ ಕಾಂಕ್ರೀಟ್, ಇವತ್ತು ಶನಿವಾರ. ಇದು ಪೀಸ್ ಎಲ್ಲ ಹೊಡೆದು ಸೋಮವಾರದಿಂದ ಕಾಂಕ್ರೀಟ್. ಬನ್ನಿ ಎಂಥದ್ದು ಕಾಮ. ಇದು ಬಂದು ನಮ್ಮ ರೂಮ್, ಮಾಸ್ಟರ್ ಬೆಡ್ರೂಮ್. ಉಂಡಾ ಮಳೆ ಜೋರ? ಆಯ್ತು ಆಲ್ಮೋಸ್ಟ್. ಸೀಟೆಲ್ಲ ಹೊಡೆದು ಆಯ್ತು ಅನ್ಸುತ್ತೆ. ನಂಗೊಂಚೂರು ಲಾಯರ್ ಆಫೀಸಿಗೆ ಮತ್ತು ಸ್ವಲ್ಪ ಅವ್ರಿಗೆಲ್ಲ ಹೋಗ್ತಿತ್ತ. ಬಡ ಲೋನಿಂದೆಲ್ಲ ಸ್ವಲ್ಪ ಪ್ರೊಸೀಜರ್ ಇತ್ತು, ಅದನ್ನೆಲ್ಲ ಮುಗಿಸೋಕಿತ್ತು. ಸೊ ಹಾಗಾಗಿ ನಾನು ಹೊರಗೊಟ್ಟಿದ್ದೆ. ನಾಳೆ ಕಾಂಕ್ರೀಟ್, ಸೋಮವಾರ ಕಾಂಕ್ರೀಟ್ ಅಂದ್ರೆ ಏನೋ ಮಳೆ ಬಿಟ್ಟರೆ ಅಡ್ಡಿಲ್ಲ, ಖುಷಿ. ಮಳೆ ಬಂದ್ರೆ ಒಂಚೂರು ಕಷ್ಟ ಇತ್ತು. ಹಿಂಗೆ ಸ್ವಲ್ಪ ನೀವೇನಿ ಬಂದರೆ ಅಡ್ಡಿಲ್ಲ, ಜಾಸ್ತಿ ಮಳೆ ಬಂದರೆ ಚೂರು ಕಷ್ಟ ಕಾಂಕ್ರೀಟ್ ಹಾಕೋದು. ಕಾಂಬಾ ದೇವ್ರ ಮೇಲೆ ಭಾರ ಒರೆಸಿ ಮುಂದುವರ್ಸೋದು. ಬರಲಿ ಒಂಚೂರು ಬರಲಿ, ಅದ್ರ ಮೇಲೆ ಹಾಕಿ. ಹಾಂ ಸಾಕು ಅದ್ರ ಮೇಲೆ ಬಿಡಿ.
ಹೋಗಿ ನೀನು ಹೋಗಲ್ಲ. ಹಾಂ ಕೆಳಗಿಳಿ, ನಿಂಗೆ ಮೇಲ್ ಕೊಡ್ತೀರಾ? ಕೆಳಗಿಳಿ, ಇಳಿ ಕೆಳಗೆ. ಒಂದು ಕಾಲ ಮೇಲೆ ನಮ್ದು ಎಲೆಕ್ಟ್ರಿಷಿಯನ್ ಕಾಣಿ ಕೊಯ್ಯೆಲ್ಲ ಪೆಟ್ಟು ಮಳೆ ಬಿಟ್ರೆ ಸಾಕು ಮಾರ. ಕಾಂಕ್ರೀಟ್ ಹಾಪಲ್ಲ ಎಂತ ಪೈಪು ಇಲ್ಲಪ್ಪ, ನೀ ತಂದದ್ದೇ ಬಿಟ್ರೆ ಮತ್ತೆ ಅಂತ ಇಲ್ಲ. ಹಾಂ ಮಿಕ್ಸಿಂಗಿನ ಗಾಡಿ ಬೈಂತಪ್ಪ ಕಾಂಕ್ರೀಟಿಂದ. ಆರ ಮಳೆ ಇತ್ತು, ಒಂಚೂರು ಕಮ್ಮಿ ಆದ್ರೂ ಸಾಕಿತ್ತು. ಇಷ್ಟು ಮಳೆ ಕಾಂಕ್ರೀಟ್ ಹೋಗಕ್ಕೆ ಆತಿಲ್ಲ. ಒಂಚೂರು ಕಮ್ಮಿ ಆಯ್ರೆ ಶುರು ಮಾಡ್ಲಿಕ್ಕೆ ಇತ್ತು. ಬೆಳಿಯಿಂದ ವೆಯ್ಟ್ ಮಾಡ್ತಿದ್ದೆ, ಇಷ್ಟೊತ್ತು ಆಯ್ತಪ್ಪ ಇವ್ರು ಬಪ್ಪುದು. ಕಾಮ ಬನ್ನಿ, ಎಂತತ್ತು ಮಳೆ ಬಿಡತ್ತಾ ಈ ಮಳೆಗೆ ಕಾಂಕ್ರೀಟ್ ಹಾಕೋದತ್ತ ಕಾಮ. ಮೋಟ್ರ್ ಹಾಕಿದ್ಯಮ್ಮ? ಮಳೆ ಬಿಟ್ಟಿತ್ತಪ್ಪ ಇಷ್ಟೊತ್ತವರಿಗೆ ಮಳೆ ಬಿಡ್ತು, ಕರೆಂಟ್ ಇರಲ್ಲ. ಈಗ ಕರೆಂಟ್ ಬಂತು, ಕಾಂಬ ಶುರು ಮಾಡಿರ ಕೆಲಸ. ಏನು ಹೆಚ್ಚೋದು ಕೆಲಸ ಇಲ್ಲ, ಜಸ್ಟ್ 1 ಅವರ್ವರೆಗೆ ಅಷ್ಟೇ. ಹಸಿ ಕಳ್ಳ ಇಲ್ಲಿ ಕಾಣ, ಸರ್ಕಸ್ ಕಾಣ. ಎಂತ ಮಾಡ್ತೀಯ? ಎಂತ ಮಾಡ್ತೆ? ಇಳಿ ಕೆಳಗೆ, ಇಳಿ ಕೆಳಗೆ. ಕಟ್ ಮಾಡ್ತೀಗ ನೀನು ಸಾಮಾನು, ಕಟ್ ಮಾಡ್ತೀಗ. ಕಟ್ ಮಾಡ್ತೀಗ. ಸರಿ ಕೊಡಲಿ, ಇಳಿ ಕೆಳಗೆ. ಇಳಿ ಅನ್ನಲ್ಲ. ನನ್ನ ಮಗನ ಸರ್ಕಸ್ ಮಾಡ್ತೀಯ? ಸರ್ಕಸ್ ಮಾಡ್ತೀಯ? ಸರ್ಕಸ್ ಮಾಡ್ತೀಯ? ಹತ್ತದೇನ ಮೇಲೆ ಹತ್ತದ್ಯಾ? ಒಟ್ರೆ ಈಗ ಬಡ್ಗೆ. ಫೈನಲಿ ಡನ್. ಬಂದ್ ಮಾಡು. ಅಂತೂ ಫೈನಲಿ ಸ್ಲ್ಯಾಬ್ ಕೆಲಸ ಫಿನಿಶ್ ಆಯಿತು. ಒಂದು ಸಿಂಗಲ್ ಫ್ಲೋರಿಂದ ಸ್ಲ್ಯಾಬ್ ಆಯ್ತು. ಇವತ್ತು ಅಕ್ಟೋಬರಿಗೆ ಸ್ಟಾಪ್ ಮಾಡೋದು ಕೆಲಸ. ಅಕ್ಟೋಬರಿಗೆ ಶುರು ಮಾಡೋದು, ಒಂದು 2 ತಿಂಗಳಾಯಿತು ಸ್ಟಾಪ್ ಮಾಡಿದೆ. ಈಗ ವಾಪಸ್ ಸ್ಟಾರ್ಟ್ ಮಾಡ್ತು ಸ್ಲ್ಯಾಬ್ ಕೆಲಸ. ಎಂತಂದ್ರೆ ದೇವ್ರ ಹತ್ರ ಬೆಳಗಿಂದ ಬೇಡ್ಕೊಂತಿದ್ದೆ. ಯಾಕಂದರೆ ಬೆಳಗಿಂದ ಸಿಕ್ಕಾಪಟ್ಟೆ ಮಳೆ ಇದ್ದಿತ್ತಾ, ಸಾಯಂಕಾಲ 1 ಗಳಿಗೆ ಬಿಡದೇವ್ರೆ ಸ್ಲ್ಯಾಬ್ ಹಾಕೋಲ್ಲವ್ರಿಗೆ ಅಂದರೆ ಹೇಳ್ತಿದ್ದೆ. ಸ್ಲ್ಯಾಬ್ ಕೆಲಸ ಶುರು ಪತಿ ಬಿಟ್ಟಿತ್ತು ಮಳೆ, ಇನ್ನೂ ಮಳೆ ಬರಲ್ಲ. ಈಗ ಕೆಲಸ ಮುಗೀತು, ಜಸ್ಟ್ ಆಲ್ಮೋಸ್ಟ್ ಡ್ರೈ ಆಯ್ತು ಒಂದು ಸೈಡ್.
ಅವರು ಇನ್ನೂ ಮಳೆ ಬರಲ್ಲ. ನನ್ನ ಶಿವ ಮತ್ತು ಬ್ರಹ್ಮಲಿಂಗ ನನ್ನ ಕೈ ಬಿಡಲ್ಲ ಅನಿಸುತ್ತೆ. ಅಂದ್ಕೊಂಡಂಗೆ ಆಯ್ತು. ಥ್ಯಾಂಕ್ಸ್ ಗಾಡ್. ಇಲ್ಲಿಗೆ ವೀಡಿಯೋನ ಎಂಡ್ ಮಾಡ್ತಿದ್ದೆ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುವ. ಥ್ಯಾಂಕ್ ಯು. ಬಾಯ್.